ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ 14/2/2026 ಕರೆಂಟ್ ಅಫೇರ್ಸ್ ಬಗ್ಗೆ ಚರ್ಚೆಯನ್ನ ಮಾಡೋಣ. ಪ್ರಶ್ನೆ ಸಂಖ್ಯೆ 1. ಕಪ್ಪು ದಿನವನ್ನ ಬ್ಲ್ಯಾಕ್ ಡೇ ಅಂತ ಏನ್ ಕರಿತೀವಲ್ಲ, ಅದನ್ನ ಯಾವಾಗ ಆಚರಣೆಯನ್ನ ಮಾಡಲಾಗ್ತದೆ? ಫೆಬ್ರವರಿ 14ರಂದು ನಾವು ಬ್ಲ್ಯಾಕ್ ಡೇ ಅಂತ ಆಚರಣೆ ಮಾಡ್ತೀವಿ. ಅದು ಲವರ್ಸ್ ಡೇ ಅಲ್ಲ. ಲವರ್ಸ್ ಡೇ ಹೊರತುಪಡಿಸಿ ಇಂಡಿಯಾದೊಳಗೆ ಏನ್ ಮಾಡ್ತೀವಿ ನಾವು ಕಪ್ಪು ದಿನ ಅಂತೇಳಿ ಆಚರಣೆಯನ್ನ ಮಾಡಲಾಗ್ತದೆ. ಅದು ಯಾಕಂತಂದ್ರ ಕಾಶ್ಮೀರದ ಪಲ್ಗ್ನಾಮ ಏನಿದೆಯಲ್ಲ, ಅಲ್ಲಿ ಭಾರತೀಯ ಸೇನಾ ಮೇಲೆ 2019 ಫೆಬ್ರವರಿ 14ರಂದು ಭಯೋತ್ಪಾದಕರ ಮಟ್ಟದ ದಾಳಿ ಮಾಡಿ 40 ಜನ ಸೈನಿಕರು ಸಜೀವ ದಹನವನ್ನ ಒಪ್ತಾರಲ್ಲ, ಆ ಒಂದು ದಿನದ ಸವಿ ನೆನಪಿಗಾಗಿ ಅಥವಾ ಅದರ ನೆನಪಿಗಾಗಿ ನಾವು ಪ್ರತಿ ವರ್ಷ ಏನ್ ಮಾಡ್ತೇವಿ, ಕಪ್ಪು ದಿನ ಅಂತೇಳಿ ಆಚರಣೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಪ್ರಶ್ನೆ ಸಂಖ್ಯೆ 2. ಅಂತಾರಾಷ್ಟ್ರೀಯ ಪುಸ್ತಕ ವಿತರಣಾ ದಿನವನ್ನ ಯಾವಾಗ ಆಚರಣೆ ಮಾಡಲಾಗ್ತದ? ಫೆಬ್ರವರಿ 14. ನಂಬರ್ 3. 2026ನೇ ಸಾಲಿನ ಶಾಂತವೀರಿ ಗೋಪಾಲ್ ಗೌಡ ಪ್ರಶಸ್ತಿಯನ್ನ ಪಡೆದುಕೊಂಡ ವ್ಯಕ್ತಿ ಯಾರಂತಂದ್ರ YSV ದತ್ತ ಅಂತೇಳಿ. ಇದನ್ನ ಕನ್ನಡ ಜನಶಕ್ತಿ ಕೇಂದ್ರ ಈ ಒಂದು ಪ್ರಶಸ್ತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತದ. ಪ್ರಸ್ತುತವಾಗಿ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರು ಯಾರಂತಂದ್ರ CK ರಾಮೇಗೌಡ ಅಂತೇಳಿ ಪ್ರಸ್ತುತ ಇದರ ಅಧ್ಯಕ್ಷರು ಆಗಿದ್ದಾರೆ. ಆಮೇಲೆ ವಿಶ್ವದ ಮೊದಲ AI ನೆರವಿನ ದೀರ್ಘಕಾಲದ ಕಣ್ಣಿನ ಕಾಯಿಲೆ ತಪಾಸಣೆ ಕಾರ್ಯಕ್ರಮವಾದ ನಯನಾ ಮೂತಂ 2.0 ಅನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭವನ್ನ ಮಾಡಿದೆ? ಅದು ಕೇರಳ ರಾಜ್ಯ. ಪ್ರಶ್ನೆ ಸಂಖ್ಯೆ 5. AI ಚಾಲಿತ ಕೃಷಿ ತಂತ್ರಜ್ಞಾನಗಳ ಸೂಟ್ ಆದ ಪ್ರಾಜೆಕ್ಟ್ ಫಾರ್ಮ್ ವೈಡ್ಸ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ? ಅದು ಮೈಕ್ರೋಸಾಫ್ಟ್ ಸಂಸ್ಥೆ. ಪ್ರಶ್ನೆ ಸಂಖ್ಯೆ 6. ಕರ್ನಾಟಕ ರಾಜ್ಯ ದಮನಿತ ಹಿಂದುಳಿದ ಜಾತಿಗಳ ಒಕ್ಕೂಟವನ್ನ ರಚನೆಯನ್ನ ಮಾಡಲಾಗಿದೆ. ಈ ಒಂದು ಒಕ್ಕೂಟದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಚಂದ್ರು ಅವರು ಆಯ್ಕೆಯಾಗಿದ್ದು, ಮತ್ತು ಈ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ AH ಪ್ರಶಾಂತ್ ರವರನ್ನ ಆಯ್ಕೆ ಮಾಡಲಾಗಿದೆ. ಮತ್ತು ಈ ಒಕ್ಕೂಟದ ಗೌರವ ಸಲಹೆಗಾರರಾಗಿ CS ದ್ವಾರಕನಾಥ್ ರವರನ್ನ ನೇಮಕವನ್ನ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 7. ಭಾರತದಲ್ಲಿ ಅತಿ ಹೆಚ್ಚು ಆಣೆಕಟ್ಟುಗಳನ್ನ ಹೊಂದಿರುವಂತ ರಾಜ್ಯ ಯಾವುದಂತಂದ್ರ ಅದು ಕರ್ನಾಟಕ ರಾಜ್ಯ. ನಮ್ಮಲ್ಲಿ 231 ಆಣೆಕಟ್ಟುಗಳು ಇವೆ. ಹೀಗಾಗಿ ಈ ಒಂದು ಆಣೆಕಟ್ಟುಗಳನ್ನ ಆಧುನಿಕ ಭಾರತದ ದೇವಾಲಯ ಅಂತೇಳಿ ಕರೆದಂತ ವ್ಯಕ್ತಿ ಯಾರಂತಂದ್ರ ಅದು ಜವಾಹರ್ಲಾಲ್ ನೆಹರು. ಪ್ರಶ್ನೆ ಸಂಖ್ಯೆ 8. ಕೇಜ್ರಿ ಮರವನ್ನ ಕಡಿಯುವುದನ್ನ ನಿಷೇಧ ಮಾಡಿದ ರಾಜ್ಯ ಯಾವುದಂತಂದ್ರ ಅದು ರಾಜಸ್ಥಾನ. ಯಾಕಂತಂದ್ರ ಈ ಒಂದು ಮರವನ್ನ ಅತ್ಯಂತ ಕಡಿಮೆ ನೀರಿನಲ್ಲಿ ಬೆಳೆಯುವಂತ ಮರವಾಗಿದ್ದು, ಮತ್ತು ತೀವ್ರ ಬಿಸಿಲನ್ನ ತಡೆದುಕೊಳ್ಳುವಂತ ಸಾಮರ್ಥ್ಯವನ್ನ ಈ ಮರವು ಹೊಂದಿದೆ. ಅಷ್ಟೇ ಅಲ್ಲದೆ ಇದು ಮಣ್ಣಿನ ಸವಕಳಿಯನ್ನ ತಡೆಯುವಂತ ಸಾಮರ್ಥ್ಯವನ್ನ ಹೊಂದಿದ್ದು, ಹೀಗಾಗಿ ಈ ಕೇಜ್ರಿ ಮರವನ್ನ ಕಡಿಯುವುದನ್ನ ರಾಜಸ್ಥಾನ ಏನ್ ಮಾಡಿದೆ? ನಿಷೇಧವನ್ನ ಮಾಡಿದೆ. ಈ ಮರ ಏನಿದೆಯಲ್ಲ, ಇದರ ಕಾಯಿಗಳನ್ನ ಏನ್ ಕರಿತೀವಿ ಅಂತಂದ್ರ ಸಾಂಗ್ರಿ ಅಂತೇಳಿ ಇದರ ಕಾಯಿಗಳನ್ನ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಮರುಭೂಮಿಯ ಚಿನ್ನ ಅಂತೇಳಿ ಈ ಕೇಜ್ರಿ ಮರವನ್ನ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಏನು? ಮರುಭೂಮಿಯ ಚಿನ್ನ ಅಂತೇಳಿ. ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು. ಪ್ರಶ್ನೆ ಸಂಖ್ಯೆ 7. ಇತ್ತೀಚೆಗೆ S-400 ಯುದ್ಧ ವಿಮಾನವನ್ನ ಖರೀದಿಗೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ S-400 ಅನ್ನುವುದು ಇದು ರಷ್ಯಾದ ನಿರ್ಮಿತ ಯುದ್ಧ ವಿಮಾನ ಆಗಿದೆ. ಇಲ್ಲಿ ನೋಡ್ರಿ, ರಷ್ಯಾದಿಂದ 10,000 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ 288 S-400 ಕ್ಷಿಪಣಿ ನಿರೋಧಕ ಸಾಧನಗಳನ್ನ
ಖರೀದಿಸಲು ಅನುಮೋದನೆಯನ್ನ ನೀಡಲಾಗಿದೆ. ಅಷ್ಟೇ ಅಲ್ಲದೆ 2018ರಲ್ಲಿ ಭಾರತ ರಷ್ಯಾದೊಂದಿಗೆ 5S-400 ಟ್ರಯಂಫ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಖರೀದಿಸಲು $5.43 ಒಪ್ಪಂದವನ್ನ ಮಾಡಿಕೊಂಡಿದ್ದು, ಈ 5ರಲ್ಲಿ ಆಲ್ರೆಡಿ 3S-400 ಬಂದಿವೆ. ಈ ವರ್ಷ 2 ತೆಗೆದುಕೊಳ್ಳಲಾಗ್ತದೆ. ಒಟ್ಟು 5 2018ರಲ್ಲಿ ಒಪ್ಪಂದ ಆಗಿದ್ದು, ಈ ಸಲ ಏನ್ ಮಾಡ್ಯಾರ 288S-400 ಅನ್ನ ಖರೀದಿ ಮಾಡಲು 10,000 ಕೋಟಿ ರೂಪಾಯಿ ವೆಚ್ಚದೊಳಗ ಖರೀದಿ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಈ S-400 ಏನಿದೆಯಲ್ಲ, ಇದು 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತ್ರುಗಳ ಕ್ಷಿಪಣಿ, ಡ್ರೋನ್ ಮತ್ತು ವಿಮಾನಗಳನ್ನ ಪತ್ತೆ ಹಚ್ಚಿ ನಾಶಪಡಿಸುವಂತಹ ಸಾಮರ್ಥ್ಯವನ್ನ ಈ S-400 ಒಳಗೊಂಡಿದೆ. ಇದು ವಿಶೇಷವಾದಂತಹ ಒಂದು ಸಾಧನ ಆಗಿದೆ. ಪ್ರಶ್ನೆ ಸಂಖ್ಯೆ 8. ವಿಶ್ವದ ಟಾಪ್ 5 ಶ್ರೀಮಂತ ವ್ಯಕ್ತಿಗಳನ್ನ ನಾವು ನೋಡೋಣ. ಇದು ಇತ್ತೀಚೆಗೆ ಪೇಪರ್ ನಲ್ಲಿ ಬಂದಂತ ಒಂದು ಮಾಹಿತಿಯಾಗಿದೆ. ಜಗತ್ತೊಳಗ ಅತಿ ಹೆಚ್ಚು ಶ್ರೀಮಂತ ವ್ಯಕ್ತಿ ಆಗತ್ತಂದ್ರ ಅದು ಎಲಾನ್ ಮಸ್ಕ್ ಅಂತೇಳಿ. ಈತನ ಒಂದು ಆಸ್ತಿಯ ಮೌಲ್ಯ $849 ಶತಕೋಟಿ ಇದೆ. ಇಡೀ ಜಗತ್ತೊಳಗ 800 ಕೋಟಿ ಶತಕೋಟಿ ಅನ್ನ ದಾಟಿದ ಏಕೈಕ ವ್ಯಕ್ತಿ ಆಗತ್ತಂದ್ರ ಅದು ಎಲಾನ್ ಮಸ್ಕ್ ಅಂತೇಳಿ. ಇವ ಜಗತ್ತಿನ ಶ್ರೀಮಂತ ವ್ಯಕ್ತಿ. ಇನ್ನು 2ನೇ ಶ್ರೀಮಂತ ವ್ಯಕ್ತಿ ಅಂತಂದ್ರ ಲ್ಯಾರಿ ಪೇಜ್ ಅಂತೇಳಿ. ಈತನ ಆಸ್ತಿ $255 ಶತಕೋಟಿ. ಇನ್ನು 3ನೇ ಶ್ರೀಮಂತ ವ್ಯಕ್ತಿ ಸೆಂಗ್ರಿ ಬ್ರಿನ್ ಅಂತೇಳಿ. ಈತನ ಆಸ್ತಿ $235 ಶತಕೋಟಿ. 4ನೇ ಶ್ರೀಮಂತ ವ್ಯಕ್ತಿ ಮಾರ್ಕ್ ಜುಕರ್ ಬರ್ಗ್ ಅಂತೇಳಿ. ಈತನ ಆಸ್ತಿಯ ಮೌಲ್ಯ $222 ಶತಕೋಟಿ ಇದೆ. ಇನ್ನು 5ನೇ ಶ್ರೀಮಂತ ವ್ಯಕ್ತಿ ಅಂದ್ರ ಜೆಫ್ ಬೆಜೋಸ್ ಅಂತೇಳಿ. ಈತನ ಆಸ್ತಿಯ ಮೌಲ್ಯ $214 ಶತಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ಇವರು ಜಗತ್ತಿನ 5 ಶ್ರೀಮಂತ ವ್ಯಕ್ತಿಗಳು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 9. ನೀಲ್ಸ್ ಸೈಕ್ಲೋನ್ ಇದು ಯಾವ ದೇಶದಲ್ಲಿ ಇತ್ತೀಚೆಗೆ ಕಂಡು ಬಂದಿದೆ? ಈ ಸೈಕ್ಲೋನ್ ಫ್ರಾನ್ಸ್ ಅಲ್ಲಿ ಇದು ವಿಪರೀತಿಯಾಗಿ ಈ ವರ್ಷ ಕಂಡು ಬಂದಿದೆ. ಪ್ರಶ್ನೆ ಸಂಖ್ಯೆ 10. ಬೇರೆ ಧರ್ಮಕ್ಕೆ ಮತಾಂತರ ಆದರೂ ಕೂಡ ಜಾತಿ ಬದಲಾವಣೆ ಆಗುವುದಿಲ್ಲ ಎಂಬುದನ್ನ ಯಾವ ಹೈಕೋರ್ಟ್ ತೀರ್ಪನ್ನ ನೀಡಿದೆ? ಅದು ಅಲಹಾಬಾದ್ ಹೈಕೋರ್ಟ್ ಅಂತೇಳಿ. ಯಾಕಂತಂದ್ರ ಈಗ ಇತ್ತೀಚೆಗೆ ಏನಾಗೈತಿ, ಬೇರೆ ಜಾತಿಯ ಹೆಣ್ಣು ಮಗಳಾಗ್ಬೋದು ಅಥವಾ ಗಂಡು ಮಗಳಾಗ್ಬೋದು ಮದುವೆ ಆಗುವಂತ ಸನ್ನಿವೇಶ ಇದೆಯಲ್ಲ, ಆ ಮದುವೆ ಆದ್ಮೇಲೆ ಅವರ ಜಾತಿ ಬದಲಾವಣೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ನೀಡಿದೆ. ಪ್ರಶ್ನೆ ಸಂಖ್ಯೆ 11. ಅಕ್ಕಾ ಕೆಪೆ ಎಂಬ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದ ರಾಜ್ಯ ಯಾವುದು? ಅದು ಕರ್ನಾಟಕ ರಾಜ್ಯ. ಈ ಒಂದು ಯೋಜನೆ ಮಹಿಳಾ ಸಬಲೀಕರಣ ಮತ್ತು ಉದ್ಯಮಶೀಲತೆಯನ್ನ ಉತ್ತೇಜನ ಮಾಡಲು ಸರ್ಕಾರ ಈ ವಿನೂತನವಾದಂತಹ ಕಾರ್ಯಕ್ರಮವನ್ನ ಅನುಷ್ಠಾನಕ್ಕೆ ತಂದಿದೆ. ಪ್ರಶ್ನೆ ಸಂಖ್ಯೆ 12. ಜೋ ಸೈಮನ್ ರವರು ಇತ್ತೀಚೆಗೆ ನಿಧನವನ್ನ ಹೊಂದಿದ್ದಾರೆ. ಇವರು ಖ್ಯಾತ ಚಲನಚಿತ್ರ ನಿರ್ದೇಶಕರಾಗಿದ್ದು ಮತ್ತು ನಟ ಜೋ ಸೈಮನ್ ರವರು 80ನೇ ವಯಸ್ಸಿನಲ್ಲಿ ನಿಧನವನ್ನ ಒಪ್ಪಿದ್ದು, ಅವರು ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಭೆಯಲ್ಲಿ ಭಾಗವಹಿಸಿದಾಗ ಹೃದಯಾಘಾತದಿಂದ ನಿಧನವನ್ನ ಒಪ್ಪಿದ್ದಾರೆ. ಇವರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸವನ್ನ ಮಾಡಿರುವಂತ ಅನುಭವವನ್ನ ಹೊಂದಿರುವಂತ ವ್ಯಕ್ತಿ ಆಗಿದ್ದಾರೆ. ಓಕೆ, ಇಷ್ಟು ವಿದ್ಯಾರ್ಥಿಗಳೇ 14/2/2024ಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಚಲಿತ ಘಟನೆಗಳು ಆಗಿವೆ. ಥ್ಯಾಂಕ್ ಯು. ನಮಸ್ಕಾರ.